2020 ಕೇಂದ್ರ ಸರ್ಕಾರ ನಮಗೆ ST ಅಂತ ಘೋಷಣೆ ಮಾಡಿತ್ತು. ಯಾಕಂದರೆ 2008-2009 ಕುಲಶಾಸ್ತ್ರ ಅಧ್ಯಯನ ಆಯಿತು. ಕುಲಶಾಸ್ತ್ರ ಅಧ್ಯಯನದಾಗ ಕಲಬುರಗಿ ಜಿಲ್ಲೆಯಲ್ಲಿ ನಮ್ಮ ಯಾದಗಿರಿ ಜಿಲ್ಲೆ ಡಿವೈಡ್ ಆಗಿದ್ದಲ್ಲ, ಜಿಲ್ಲೆಯಲ್ಲಿ ಅದೇ ಕಲಬುರಗಿ ಜಿಲ್ಲೆಯಲ್ಲಿ ಇತ್ತು. ಅವಾಗ ಸುಮಾರು 28,800 ಚಿಲ್ಲರ್ ನಮ್ಮ ತಳವಾರ ಸಮಾಜ ಅಂತ ಕುಲಶಾಸ್ತ್ರ ಅಧ್ಯಯನದಲ್ಲಿ ವರದಿ ಮಾಡ್ಯಾರ. ವರದಿ ಮಾಡಿದ್ರು ಕೂಡ ವರದಿಯಲ್ಲಿ ಕಳಿಸಿದ್ರು ಕೂಡ ಮತ್ತೆ 2014 ಒಂದು ಫೈಲ್ ವಾಪಸ್ ಬಂತು. ತಲವಾರ ಅಥವಾ ತಳವಾರ ಯಾವುದನ್ನ ಸೇರಿಸ್ಬೇಕ್ರಿ ಅಂತ ಕಳಿಸಿದಾಗ ರಾಜ್ಯ ಸರ್ಕಾರದ 2014 ಒಂದು ಶಿಫಾರಸು ಮಾಡ್ತಾರೆ. ಏನಪ್ಪ ಅಂತಂದ್ರೆ 33/2002 ಗೆಜೆಟ್ನಲ್ಲಿ ಇರ್ತಕ್ಕಂಥ ATS ತಳವಾರನ ST ಮಾಡ್ರಿ ಅಂತ ಒಂದು ಆದೇಶ ಕಳಿಸಿದಾಗ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇರುವುದೇ ಯಾವುದಪ್ಪ ಅಂದ್ರೆ 33/2002 ATS ತಳವಾರ ಒಂದೇ ತಳವಾರ ಇರ್ತದೆ. ಅದೇ ತಳವಾರನೇ ಅಲ್ಲೇ ಸೆಂಟ್ರಲ್ ಗೌರ್ಮೆಂಟ್ದಾಗ ಇವರು ಶಿಫಾರಸು ಮಾಡಿದಾಗ ಅಲ್ಲಿ ST ಮಾಡ್ತಾರೆ. ST ಮಾಡಿದಾಗ ಇದು ರಾಜ್ಯ ಸರ್ಕಾರದವರು ಮತ್ತೆ ಕೇಂದ್ರ ಸರ್ಕಾರ ಗೆಜೆಟ್ ಪ್ರಕಾರ ರಾಜ್ಯ ಸರ್ಕಾರದಾಗ ತನ್ನ ರಾಜ್ಯ ಪತ್ರದಾಗ ಹೊರಡಿಸ್ತದ ಅದೇ ಸೇಮ್ ಮ್ಯಾಟರ್. ಆಮೇಲೆ ಇಲ್ಲಿ ಏನಾಗ್ತದಪ್ಪ ಅಂತಂದ್ರೆ ಕೆಲವೊಂದು ಅಧಿಕಾರಿಗಳು ದಾರಿ ತಪ್ಪಿಸಕ ಹಿಂದುಳಿದ ವರ್ಗದಲ್ಲಿ ಕೂಡ ತಳವಾರ ಬರ್ತಾರ, ಇವರು ಆ ತಳವಾರ ಇದೆ ಈ ತಳವಾರ ಅಂತ ಹೇಳಿ ಅಧಿಕಾರಿಗಳಿಗೆ ಬೆದರಿಕೆ ಹಾಕಿ ಅಧಿಕಾರಿಗಳಿಗೆ ಏನದ ಟಾರ್ಚರ್ ಇಂಡಿಕೇಶನ್ ನಮ್ಮ ತಳವಾರ ಸಮುದಾಯದವರಿಗೆ ST ಕೊಡೋದನ್ನ ಸ್ಟಾಪ್ ಮಾಡ್ತಾರೆ. ಸ್ಟಾಪ್ ಮಾಡಿದಾಗ ನಾವು 2021 ಮಾಹಿತಿ ಹಾಕಿದಾಗ ನಮಗೆ ರಾಜ್ಯ ಹಿಂದುಳಿದ ವರ್ಗದ ಒಂದು ಲೆಟರ್ ಕೊಡ್ತಾರೆ. ಏನಪ್ಪ ಅಂತಂದ್ರೆ ಕರ್ನಾಟಕ ರಾಜ್ಯದಲ್ಲಿ 33/2008 ಗೆಜೆಟ್ ಇರ್ತಕ್ಕಂಥ ATS ತಳವಾರನ್ನು ಹೊರತುಪಡಿಸಿ ರಾಜ್ಯದಲ್ಲಿ ಮತ್ತೆ ಯಾವುದು ತಳವಾರ ಇರೋದಿಲ್ಲ ಅಂತ ಆದೇಶ ಮಾಡ್ತಾರೆ. ಆದೇಶ ಮಾಡಿದಾಗ ಮತ್ತೆ ಈ ರಾಜ್ಯದಲ್ಲಿ ಇರೋದು 2020 ನಂತರ ಆಚೆ ಕಡೆ 19ರಲ್ಲಿ ಇರ್ತ ಒಂದೇ ತಳವಾರ ಇರ್ತದೆ. 2026 ಪೂರ ನಾವು ಮರಿಗಿದೆ ಆಗ್ತದೆ ಅಂತ ನಮ್ಮದು ಈ ರಾಜ್ಯದಲ್ಲಿ ಇರೋದು